ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಲೆಜೆಂಡ್ಗಳ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಅದೊಂದು ರೀತಿ ಲೆಜೆಂಡ್ಗಳಿಗೆ ವಿಶ್ವಕಪ್ ಇದ್ದ ರೀತಿ. ಈ ಕ್ರಿಕೆಟ್ನಿಂದ ಭಾರತ ತಂಡ ಈಗ ಹೊರ ಬಂದಿದೆ. ಹೊರ ಬಿದ್ದಿಲ್ಲ, ಹೊರ ಬಂದಿದೆ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಭಾರತಕ್ಕೆ ಸೆಮಿಫೈನಲ್ ಮ್ಯಾಚ್ ಇದ್ದಿದ್ದು ಪಾಕಿಸ್ತಾನದ ವಿರುದ್ಧ. ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಎಲ್ಲವೂ ಸರಿ ಇಲ್ಲ, ಸಂಘರ್ಷ ಆಗಿತ್ತು. ಇಂತಹ ಸಂದರ್ಭದಲ್ಲಿ ನಾವು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡೋದು ಸರಿಯಲ್ಲ ಅನ್ನುವಂತ ಕಾರಣಕ್ಕಾಗಿ ಭಾರತ ತಂಡದ ಬಹುತೇಕ ಆಟಗಾರರು ಈ ಮ್ಯಾಚ್ ಅನ್ನ ಆಡೋದಕ್ಕೆ ಇಷ್ಟಪಡಲಿಲ್ಲ. ಈ ಮ್ಯಾಚ್ ನಿಂದ ಹೊರಬಂದಿದ್ದಾರೆ. ಹೀಗಾಗಿ ಭಾರತ ತಂಡ ಸೆಮಿಫೈನಲ್ ಆಡೋದಿಲ್ಲ. ಭಾರತ ತಂಡ ಸೆಮಿಫೈನಲ್ ಆಡದೇ ಇರೋದ್ರಿಂದ ಪಾಕಿಸ್ತಾನ ನೇರವಾಗಿ ಫೈನಲ್ಗೆ ಹೋಗಿದೆ. ನಮ್ಮ ಆಟಗಾರರು ಭಾರತದ ಮೇಲೆ ಅದೆಷ್ಟು ದೇಶ ಪ್ರೇಮ ಹೊಂದಿದ್ದಾರೆ ಅನ್ನೋದು ಇದಕ್ಕೆ ಸಾಕ್ಷಿ. ಆಟಕ್ಕಿಂತ ಹೆಚ್ಚು ದೇಶ ಮುಖ್ಯ ಅನ್ನುವಂತ ಕಾರಣಕ್ಕಾಗಿ ಪಾಕಿಸ್ತಾನ ವಿರುದ್ಧದ ಲೀಗ್ ಹಂತದ ಮ್ಯಾಚ್ ಅನ್ನ ಕೂಡ ಭಾರತ ಆಡಿರಲಿಲ್ಲ. ಈಗ ಪಾಕಿಸ್ತಾನ ವಿರುದ್ಧದ ಸೆಮಿಫೈನಲ್ ಮ್ಯಾಚ್ ಅನ್ನ ಕೂಡ ಆಡದೆ ದೇಶಕ್ಕೋಸ್ಕರ ನಾವು ಆಟದ ವಿಚಾರದಲ್ಲಿ ರಾಜ ಆಗೋದಿಲ್ಲ ಅನ್ನುವಂಥದ್ದನ್ನ ಜಗತ್ತಿಗೆ ಸಾರಿದ್ದಾರೆ ಭಾರತದ ಹೆಮ್ಮೆಯ ಲೆಜೆಂಡ್ ಆಟಗಾರರು. ಭಾರತ ಸೆಮಿಫೈನಲ್ ನಿಂದ ಹೊರ ನಡೆದಿದ್ರಿಂದ ಪಾಕಿಸ್ತಾನ ನೇರವಾಗಿ ಫೈನಲ್ಗೆ ಹೋಗಿರ್ಬೋದು, ಅವರು ಗೆಲ್ಲಬಹುದು. ಆದರೆ ಭಾರತ ತಂಡದ ಆಟಗಾರರು ಇಡೀ ದೇಶದ 140 ಕೋಟಿಗಿಂತಲೂ ಹೆಚ್ಚು ಭಾರತೀಯರ ಮನಸ್ಸನ್ನ ಗೆದ್ದಿದ್ದಾರೆ. ದೇಶ ಪ್ರೇಮ ಏನು ಅನ್ನೋದನ್ನ ಭಾರತದ ಈ ಲೆಜೆಂಡ್ ಆಟಗಾರರು ತೋರಿಸಿಕೊಟ್ಟಿದ್ದಾರೆ. ಸೆಮಿಫೈನಲ್ ನಲ್ಲಿ ಪಾಕಿಸ್ತಾನದ ವಿರುದ್ಧ ಆಡದೆ ಇರುವಂತಹ ಭಾರತೀಯರ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.